ಹಾಯ್, ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಎಲ್ಲರಿಗೂ ಸಾರಿ, ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಎಲ್ಲರೂ ಕ್ಷಮಿಸಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ 3 ಕಾರಣ ಇತ್ತು. ಫಸ್ಟ್‌ನೇದು ಬಂದ್ಬಿಟ್ಟು ವಿಡಿಯೋ ಎಡಿಟಿಂಗ್ ಲೇಟ್ ಮಾಡಿದೆ. ಇನ್ನೂ ಒಂದು ಫಸ್ಟ್ ವಿಡಿಯೋ ಹಾಕಿದ್ನಲ್ವಾ, ಸೊ ಆ ವಿಡಿಯೋ ರನ್ ಆಗಲಿ, ವ್ಯೂಸ್ ಬರಲಿ ಅಂತೇಳಿ ವೇಟ್ ಮಾಡ್ತಾ ಇದ್ದೆ. ಇನ್ನು ಥರ್ಡ್ ಕಾರಣ ಬಂದ್ಬಿಟ್ಟು ವಾಯ್ಸ್ ಓವರ್ ಕೊಡೋದು ತುಂಬ ಲೇಟ್ ಮಾಡಿಬಿಟ್ಟೆ. ಎಡಿಟ್ ಎಲ್ಲ ಮಾಡಿದ್ದೀನಿ, ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಲೇಟಾಗಿ ಅಪ್ಲೋಡ್ ಮಾಡಿದೆ. ಇನ್ನು ಲೈವ್ ಅಂತೇಳಿ ಮಾಡ್ತಾ ಇದ್ದೀವಿ. ಸೊ ಲೈವ್ ಮಾಡೋಕ್ಕೋಸ್ಕರ ಅದು ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಲೇಟಾಗಿದೆ. ಅದಕ್ಕೋಸ್ಕರ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಕ್ಷಮೆ ಇರಲಿ ಎಲ್ಲರಿಗೂ. ಸೊ ಇವಾಗ ನಾನು ಮೇನ್ ಪಾಯಿಂಟಿಗೆ ಬರ್ತೀನಿ. ಏನಪ್ಪ ಅಂದರೆ ಈ ವಿಡಿಯೋನ ನಾನು ಶಿವರಾತ್ರಿ ಹಬ್ಬದ ದಿನ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದು. ನಾವು UK ಕಡೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಯಾವ ಥರ ಮಾಡ್ತೀವಿ ಅದೇ ಥರ ನಾನು ಕೂಡ ಇಲ್ಲಿ ಮಾಡ್ತೀನಿ ಬೆಂಗಳೂರಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ವಿಡಿಯೋ ಶೂಟ್ ಮಾಡಿಕೊಂಡೆ. ಒಬ್ಬೊಬ್ಬರ ಕಡೆ ಒಂದೊಂದು ಥರ ಆಚರಣೆ ಮಾಡ್ತೀವಿ ಹಬ್ಬಗಳನ್ನು. ಸೊ ನಾವು ಶಿವರಾತ್ರಿ ಯಾವ ಥರ ಆಚರಣೆ ಮಾಡ್ತೀವಿ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ನೀವು ನೋಡಿ, ಓಕೆನಾ? ವಿಡಿಯೋ ಇಷ್ಟ ಆದರೆ ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ನೈಟ್ ಕೂಡ ಲೇಟಾಗಿ ಮಲ್ಕೊಂಡಿದ್ದೆ ಮತ್ತು ಮಾರ್ನಿಂಗು ಕೂಡ ಸ್ವಲ್ಪ 6 ಆಗಿತ್ತು ಎದ್ದಾಗ. ಅದೇ ಲೇಟ್ ಅನ್ನಿಸ್ತಾ ಇತ್ತು. ಒಳಗಡೆ ಎಲ್ಲ ಬೇಗ ಕಸ ಗುಡಿಸ್ಕೊಂಡು ಆಚೆ ಕಡೆ ನೀರು ಹಾಕೋಣ ಅಂತೇಳಿ ಬಂದಿದ್ದೆ. ಬಟ್ ಅಷ್ಟರಲ್ಲೇ ಮೇಲೆಗಡೆ ಆಂಟಿ ಕೆಳಗಡೆ ಬಂದು ಗೇಟ್ ಮುಂದೆಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಹೋಗಿದ್ರು. ಸೊ ನಮ್ಮ ಕಾರಿಡಾರ್ ಅಂದರೆ ಬಾಗಿಲು ಮುಂದೆಗಡೆ ಅಷ್ಟೇ ನೀರು ಹಾಕ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಇವಾಗ ನಾನು ನೀರು ಹಾಕ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಕೆಲವೊಂದು ಟೈಮ್ ನೈಟೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ, ಗಾಡಿ ಎಲ್ಲ ಓಡಾಡಲ್ಲ, ಬೇಗ ಎಲ್ಲ ಒಣಗೋಗುತ್ತೆ ಅಂತ. ಬಟ್ ನೈಟ್ ಆಗಿಲ್ಲ ಅಂದರೆ ಈ ಥರ ಮಾರ್ನಿಂಗ್ ಕ್ಲೀನ್ ಮಾಡ್ಕೋತೀವಿ. ಈ ಥರ ಮಾರ್ನಿಂಗ್ ಕ್ಲೀನ್ ಮಾಡಿಕೊಂಡ್ರೆ ಗಾಡಿ ಎಲ್ಲ ಓಡಾಡಿದ್ರೆ ಹೆಜ್ಜೆ ಎಲ್ಲ ಹಾಗೆ ಕುತ್ಕೊಂಡ್ಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನೈಟೆಲ್ಲ ಕ್ಲೀನ್ ಮಾಡಲಿಲ್ಲ ಅಂತೇಳಿ ಇವಾಗ ಕ್ಲೀನ್ ಮಾಡಿಕೊಂಡೆ. ಇನ್ನು ಒಳಗಡೆ ಎಲ್ಲ ನೆಲ ಒರೆಸಿರ್ಲಿಲ್ಲ, ಸೊ ನೆಲ ಒರೆಸೋಣ ಅಂತೇಳಿ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಹೇಗೆ ಅಂತಂದರೆ, ಮಾಮೂಲಿಯಾಗಿ ಬೆಳಿಗ್ಗೆ ಹೇಗೆ ಪೂಜೆ ಮಾಡ್ತೀವೋ ಹಾಗೆ ಪೂಜೆ ಮಾಡ್ತೀವಿ, ಹೂವು ಎಲ್ಲ ಇಟ್ಟು. ಬಟ್ ಸಾಯಂಕಾಲ 5:30, 6 ಗಂಟೆ ಟೈಮಲ್ಲಿ ದೇವರಿಗೆ ಒಂದು ಪ್ರಸಾದ ಅಂತೇಳಿ ಮಾಡ್ತೀವಿ ಗೋಧಿ ಹಿಟ್ಟಿನಿಂದ ಮತ್ತು ಕಡಲೆಕಾಳಿಂದ. ಸೊ ಅದನ್ನು ಮಾತ್ರ ನಾವು ಪ್ರಸಾದ ಇಡ್ತೀವಿ. ನಾವು ಬೆಳಗ್ಗೆ ಪೂಜೆ ಆಗಿದ ತಕ್ಷಣ ಹಣ್ಣು ಮಾತ್ರ ಪ್ರಸಾದ ಅಂತೇಳಿ ಇಡ್ತೀವಿ. ಇಲ್ಲಿ ಒಂದು ಚಿಕ್ಕದ ಮೂರ್ತಿ ಇದೆ ಮತ್ತು ಬಸವಣ್ಣನ ಮೂರ್ತಿ ಇದೆಯಲ್ವಾ, ಅದೆರಡು ನನಗೆ ತವ್ರ ಮನೆಯಿಂದ ಮದುವೆ ಮಾಡ್ಕೊಂಡು ಬರುವಾಗ ನಮ್ಮ ಕಡೆ ಹೆಣ್ಮಕ್ಳಿಗೆ ಅಂತೇಳಿ ಕೊಡ್ತಾರೆ. ಸೊ ಅದನ್ನು ನಾವು ಡೈಲಿ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ. ಸೊ ಶಿವನ ಫೋಟೋ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಇದನ್ನಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಆವಿಷ್ಕರಿಗೂ ಕೂಡ ಹೊಟ್ಟೆ ಹಸಿತಾ ಇತ್ತು ಅನಿಸುತ್ತೆ. ಅಮ್ಮ ನನಗೂ ಹಣ್ಣು ಕಟ್ ಮಾಡಿಕೊಡು ಅಂತೇಳಿ ದೇವ್ರ ಮುಂದೆ ಇರೋದೆಲ್ಲ ಹಣ್ಣು ತೊಗೊಂಡು ಬಂದು ಕೊಡ್ತಾ ಇದ್ದ. ಸೊ ಅದೆಲ್ಲ ಕಟ್ ಮಾಡಬಾರ್ದು ಅಂತೇಳಿ ಬೇರೆದೊಂದು ಹಣ್ಣಿತ್ತು, ಅದನ್ನು ಕಟ್ ಮಾಡಿ ಕೊಟ್ಟಿದ್ದೀನಿ. ತಿಂತಾ ಇದ್ದಾನೆ. ಅವನೇ ತಿಂತಾನೆ. ಊಟ ಮಾಡುವಾಗಲೂ ಅವನೇ ಊಟ ಮಾಡ್ತೀನಿ ಅಂತಾನೆ ಕೆಲವೊಂದು ಟೈಮು. ನಮ್ಮ UK ಕಡೆ ಮಾಡುವಂಥ ಸ್ಪೆಷಲ್ ಗಾರ್ಗೆ ಶಿವರಾತ್ರಿ ಹಬ್ಬಕ್ಕಂತೇಳಿ ಮಾಡ್ತಾರೆ ಗಾರ್ಗೆನ. ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾವು ಪಾನಕ ಮಾಡ್ಕೋಬೇಕು ಅಂತಂದರೆ ಬೆಲ್ಲನ ಇರುತ್ತಲ್ಲ, ಬೆಲ್ಲನ ಒಂದು ಬೌಲ್ ತೊಗೊಂಡಿದ್ದೀನಿ. ಹಿಟ್ಟು ಎಷ್ಟು ತೊಗೊತೀವೋ ಅದು ಅಷ್ಟೇ ಬೆಲ್ಲ ತೊಗೊಳ್ತಾ ಇದ್ದೀನಿ. ಸೊ ಇವಾಗ ಬೆಲ್ಲ ತೊಗೊಂಡು ಅದನ್ನು ಕರಗಿಸ್ಬೇಕೆಲ್ಲ ನೀರಲ್ಲಿ ಹಾಕಿ. ನೀರು ಜಾಸ್ತಿ ಹಾಕ್ಬಾರ್ದು, ಅದು ಬೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಪಾನಕ ಥರ ಮಾಡ್ಕೋಬೇಕು. ಸೊ ಇವಾಗ ಮಾಡ್ಕೊಳ್ತಾ ಇದ್ದೀನಲ್ಲ ಈ ಥರ. ನಿಮಗೆ ಬೆಲ್ಲದಲ್ಲಿ ಏನಾದರೂ ಕಸ ಏನಾದರೂ ಇತ್ತು, ಆ ಥರ ಏನಾದರೂ ಅನಿಸಿದರೆ ಬೆಲ್ಲನ ಅದು ಎಲ್ಲ ಕುದ್ದಾದ್ಮೇಲೆ ಪಾನಕ ಥರ ಏನಾದರೂ ಬಂದಾಗ ನೀವು ಅಂದರೆ ನೀರು ಥರ ಇದ್ದಾಗ ನೀವು ಅದನ್ನು ಸೋಸಿಬಿಟ್ಟು ಮಾಡ್ಕೋಬೋದು. ಬಟ್ ನನ್ನ ಈ ಬೆಲ್ಲದಲ್ಲಿ ಯಾವುದೂ ಇರಲಿಲ್ಲ, ಸೊ ನೀಟಾಗಿತ್ತು. ನಾನು ಅವಾಗವಾಗೆಲ್ಲ ಮಾಡ್ತಾ ಇದ್ನಲ್ವಾ, ಸೊ ಅದ್ರಾಗ ಏನೂ ಇರಲಿಲ್ಲ ಅಂತೇಳಿ ನಾನು ಹಾಗೆ ಮಾಡ್ತಾಯಿದ್ದೀನಿ. ಈ ಗಾರ್ಗೆನ 2 ಥರನೂ ಮಾಡ್ತಾರೆ. ಈ ಥರನೂ ಮಾಡ್ತಾರೆ, ಪಾನಕ ಥರ ಮಾಡಿಬಿಟ್ಟು ಅದರಲ್ಲೇ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾರೆ. ಇಲ್ಲದೇ ಇದ್ದರೆ ಗೋಧಿ ಹಿಟ್ಟಿಗೆ ಬಿಸಿ ನೀರು ಈ ಥರ ಪಾನಕ ಥರ ಮಾಡಿಬಿಟ್ಟು ಅದನ್ನು ಹಾಕ್ಬಿಟ್ಟು, ಇವಾಗ ಗೋಧಿ ಹಿಟ್ಟು ಚಪಾತಿಗೆ ಯಾವ ಥರ ಕಲಿಸ್ಕೋತೀವಿ ಆ ಥರ ಕಲಿಸ್ಕೋತಾರೆ. ಆ ಥರನೂ ಮಾಡ್ತಾರೆ. ಬಟ್ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದರಲ್ಲಿ ಬೇಕಿದ್ರೆ ನೀವು ರವೆನೂ ಹಾಕ್ಕೋಬೋದು. ರವೆ ಹಾಕ್ಕೊಂಡ್ರೆ ಸ್ವಲ್ಪ ಕಟಿ ಬರುತ್ತೆ, ಮೆತ್ತಗೆ ಇರಲ್ಲ. ಸೊ ಕಟಿ ಬೇಕು ಅಂದರೆ ನೀವು ರವೆ ಹಾಕ್ಕೋಬೋದು. ನಾನಿಲ್ಲಿ ರವೆ ಹಾಕ್ಕೊಂಡಿಲ್ಲ, ಬರೀ ಎಳ್ಳು ಮತ್ತು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಹಾಕ್ಕೋಬೋದು, ಇಲ್ಲಾಂದರೆ ಗಸಗಸೆನೂ ಹಾಕ್ಕೋಬೋದು. ಕೊಬ್ಬರಿ ಇಷ್ಟ ಆದರೂ ಕೊಬ್ಬರಿನೂ ಹಾಕ್ಕೋಬೋದು. ಬಟ್ ನಾನು ಇದರಲ್ಲಿ ಎಳ್ಳು ಮಾತ್ರ ಹಾಕ್ಕೊಂಡಿದ್ದೀನಿ. ಅವ್ರಿಗೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಕೊಬ್ಬರಿ ಎಲ್ಲ. ಸೊ ಅದಕ್ಕೋಸ್ಕರ ನಾನು ಎಳ್ಳು ಮಾತ್ರ ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ.
ಇದನ್ನ ಗಂಟು ಬರದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲದೇ ಇದ್ರೆ ಗಂಟಾಗ್ಬಿಟ್ರೆ ಮತ್ತೆ ಅದು ಗಾರ್ಗೆ ಎಲ್ಲ ಚೆನ್ನಾಗಿ ಬರಲ್ಲ. ಸೊ, ಅದಕ್ಕೋಸ್ಕರ ನಾವು ಮುದ್ದೆ ಮಾಡುವಾಗ ಯಾವ ಥರ ನೀಟಾಗಿ ಕಲಿಸ್ಕೋತೀವಿ ಅದೇ ಥರ ನೀಟಾಗಿ ಕಲಿಸ್ಕೋಬೇಕು. ಸೊ, ಅದು ನನಗೆ ಕರೆಕ್ಟ್ ಆಗಲಿಲ್ಲ ಸೌಟ್ ಅಂತೇಳಿ ಇದು ತಗೊಂಡಿದ್ದೀನಿ. ಇದರಲ್ಲಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನಾನು ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇಲ್ಲ. ಸ್ವಲ್ಪ ಕ್ವಾಂಟಿಟಿ ತಗೊಂಡಿದ್ದೀನಿ. ಇದು ಮತ್ತೆ ಎಣ್ಣೆಯಲ್ಲಿ ಡೀಪಾಗಿ ಫ್ರೈ ಮಾಡ್ತೀವಲ್ವಾ, ಸೊ ಜಾಸ್ತಿ ಡೀಪಾಗಿ ಫ್ರೈ ಮಾಡೋದ್ರಿಂದ ಕೆಮ್ಮು ಎಲ್ಲ ಆಗುತ್ತೆ ಅಂತೇಳಿ ನಾನು ಇದನ್ನ ಜಾಸ್ತಿ ಮಾಡ್ತಾ ಇಲ್ಲ. ಸ್ವಲ್ಪೇ ತಗೊಂಡು ಸ್ವಲ್ಪೇ ಮಾಡ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ಡೇ 1 ಡೇ ಅಥವಾ 2 ಡೇಸ್ ಬರುತ್ತೆ ಅಷ್ಟೇ ಅದು. ಸೊ ಅದಕ್ಕೋಸ್ಕರ ಅಷ್ಟೇ ತಗೊಂಡು ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೀವು ಹಿಟ್ಟು ಎಷ್ಟು ತಗೊಳ್ತೀರೋ ಅಷ್ಟೇ ನೀವು ಬೆಲ್ಲ ತಗೊಂಡು ಹಾಕೊಂಡು ಮಾಡ್ಕೋಬೋದು. ನೀವು ಹಿಟ್ಟು ಹಾಕಿದ್ಮೇಲೆ ಎಷ್ಟು ನೀಟಾಗಿ ಕಲಿಸ್ಕೋತೀರೋ ಅಷ್ಟೇ ನೀಟಾಗಿ ಬರುತ್ತೆ ಅದು ಗಾರ್ಗೆ. ತುಂಬ ಸ್ಮೂತಾಗಿ ಬರುತ್ತೆ. ನಾನು ತೋರಿಸ್ತೀನಿ ಮುಂದೆ ನಿಮಗೆ. ಇದಕ್ಕೆ ಸ್ವಲ್ಪ ನೀವು ತುಪ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೋದು. ಅದು ಕೈಗೆಲ್ಲ ಅಂಟ್ಕೊಳ್ಳಲ್ಲ. ಇಲ್ಲದೇ ಇದ್ರೆ ಕೈಗೆಲ್ಲ ಅಂಟ್ಕೊಳ್ತಾ ಇರುತ್ತೆ. ಸೊ, ಅದಕ್ಕೋಸ್ಕರ ನಾನು ಅದನ್ನ ತುಪ್ಪ ಹಾಕಿ ನೀಟಾಗಿ ಆಮೇಲೆ ಸ್ಮೂತಾಗಿ ಬರುತ್ತೆ. ತುಂಬ ಗಟ್ಟಿಯಾಗಲ್ಲ. ಸ್ಮೂತಾಗಿ ಬರುತ್ತೆ. ಸೊ, ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ನೀಟಾಗಿ ಕಲಿಸ್ಕೊತಾ ಇದೀನಿ ನೋಡಿ. ಅಷ್ಟು ಕಲಿಸ್ಕೊತಾ ಇದೀನಿ. ಇಷ್ಟು ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡ್ರೆ ನೀಟಾಗಿ ಬರುತ್ತೆ ಅದು. ಇವಾಗ ಒಂದು 5 ಮಿನಿಟ್ಸ್ ಬಿಡ್ತೀನಿ ಅದು. ಸ್ವಲ್ಪ ತಣ್ಣಗಾಗಬೇಕು. ಸ್ವಲ್ಪ ಜಾಸ್ತಿ ಬಿಸಿ ಇರುತ್ತಲ್ವಾ, ಸೊ ಅದಕ್ಕೋಸ್ಕರ ಇದು ತರಕಾರಿ ಚಾಪ್ ಮಾಡೋದಿತ್ತಲ್ಲ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಬಿಟ್ಬಿಟ್ಟು ನೀಟಾಗಿ ಮತ್ತೆ ಇನ್ನೊಂದು ಸರಿ ಎಲ್ಲಾದರೂ ಗಂಟು ಏನಾದರೂ ಇದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಒತ್ತಿ ಒತ್ತಿ ಪ್ರೆಸ್ ಮಾಡಿ ನೋಡ್ಕೋಬೇಕು. ಎಲ್ಲೂ ಇರಲಿಲ್ಲ ಅಂದರೆ ನೀಟಾಗಿ ಬರುತ್ತೆ. ಇಲ್ಲದೇ ಇದ್ರೆ ಆಮೇಲೆ ಅದು ನೀಟಾಗಿ ಬರಲ್ಲ, ತಿನ್ನೋಕ್ಕೂ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ, ಅವ್ರಿಗೆ ಯಾವಾಗಾದ್ರೂ ಬೇಕಾದರೆ ಮಾಡ್ಕೊಡ್ಬೋದು. ಬಟ್ ಅದು ಜಾಸ್ತಿ ಡೀಪ್ ಎಣ್ಣೆಲಿ ಫ್ರೈ ಮಾಡ್ತೀವಲ್ವಾ, ಸೊ ಜಾಸ್ತಿನೂ ಕೊಡೋಕ್ಕಾಗಲ್ಲ. ಕೆಮ್ಮೇನಾದರೂ ಆಗುತ್ತೆ ಅಂತೇಳಿ. ಸೊ, ಇವಾಗ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಉಂಡೆ ಮಾಡಿಕೊಂಡು ಕೈಯಲ್ಲೇ ಮಾಡ್ಕೋಬೋದು. ಲಟ್ಟಣಿಗೆ ತೊಗೊಂಡು ಅದನ್ನು ಲಟ್ಟಿಸ್ಬೇಕು ಅಂತ ಏನಿಲ್ಲ. ನೋಡಿ ಎಷ್ಟು ಸ್ಮೂತಾಗಿ ಬರ್ತಾ ಇದೆ. ಈ ಥರ ಸ್ಮೂತಾಗಿ ಬರುತ್ತೆ. ಆ ಥರ ನಾವು ಎಷ್ಟೊತ್ತು ಕಲಸಿ ತುಪ್ಪ ಎಲ್ಲ ಹಾಕಿ ಸ್ಮೂತಾಗಿ ಮಾಡಿದ್ರೆ ಈ ಥರ ನಾವು ಕೈಯಲ್ಲೇ ಮಾಡ್ಕೋಬೋದು. ಹಲ್ವಾ ಇರುತ್ತಲ್ವಾ, ಹಲ್ವಾ ಥರ ಅನಿಸುತ್ತೆ ನೋಡಿ ಅದು. ಹಲ್ವಾದು ಒಂದು ಪೇಸ್ಟ್ ಮಾಡ್ತಾರೆ ನೋಡಿ. ಕ್ಯಾರೆಟ್ ಹಲ್ವಾ ಅಥವಾ ಕುಂಬಳಕಾಯಿ ಹಲ್ವಾ ಅಂತೇಳಿ ಒಂಥರ ಪೇಡ ಥರ ಮಾಡ್ತಾರೆ. ಆ ಥರ ಬರುತ್ತೆ ಇದು ನೀಟಾಗಿ. ಪಾನಕ ಮಾಡ್ಕೋಬೇಕಾದ್ರೆ ಎಳ್ಳು ಅಥವಾ ಗಸಗಸೆನೋ ಅಥವಾ ಕೊಬ್ಬರಿ ಏನಾದರೂ ಮಿಕ್ಸ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೋಬೋದು. ಅಥವಾ ಏಲಕ್ಕಿ ಇರುತ್ತಲ್ವಾ, ಏಲಕ್ಕಿ ಫ್ಲೇವರ್ ಇಷ್ಟ ಆದರೆ ಏಲಕ್ಕಿ ಹಾಕ್ಕೋಬೋದು. ಒಂಥರ ಘಮ್ ಅಂತ ಬರುತ್ತೆ. ಸೊ, ಇವ್ರು ತಿನ್ನಲ್ಲ ಅವರು. ಇವಾಗ ಎಣ್ಣೆ ಕಾದಿತ್ತು, ಸೊ ಎಣ್ಣೆ ಹಾಕದಿರೋದಕ್ಕೋಸ್ಕರ ಫ್ರೈ ಮಾಡೋಣ ಅಂತೇಳಿ ಎಲ್ಲ ಹಾಕ್ತಾಯಿದ್ದೀನಿ. ನಾ ಎಲ್ಲ ಒಂದೇ ಸರಿ ಮಾಡ್ಕೊಂಡಿದ್ದೆ. ಒಂದು 6 ಇಲ್ಲ 8 ಮಾಡ್ಕೊಂಡಿದ್ದೆ. ಸೊ, ಒಂದೇ ಸರಿಗೆ ಕರಿಯೋಣ ಅಂತೇಳಿ ಮಾಡ್ಕೊಂಡಿದ್ದೀನಿ. ಅದಾಗಿದ ತಕ್ಷಣ ನೆಕ್ಸ್ಟ್ ಹಾಗೆ ಕರಿತಾನೂ ಮಾಡ್ಕೋಬೋದು. ಈಸಿ ಬರುತ್ತೆ, ಲೇಟ್ ಆಗಲ್ಲ ಅದು. ತುಂಬ ಸ್ಮೂತಾಗಿದೆಯಲ್ವಾ, ಬರುತ್ತೆ ನೀಟಾಗಿ. ಇದು ಸ್ವಲ್ಪ ಬ್ರೌನ್ ಈ ಥರ ಬರುತ್ತೆ ನೋಡಿ. ಬ್ರೌನ್ ಆಗಿ ಬರುತ್ತೆ. ಬ್ರೌನ್ ಆಗೋವರೆಗೂ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಬ್ರೌನ್ ಆದಮೇಲೆ ಅದನ್ನು ತೆಗಿಬೋದು. ರವೆ ಹಾಕ್ಕೊಂಡಿಲ್ಲ. ಸೊ, ರವೆ ಹಾಕ್ಕೊಂಡಿಲ್ವಲ್ಲ ಅದಕ್ಕೆ ಈ ಥರ ತುಂಬ ಸ್ಮೂತಾಗಿ ಬರ್ತಾ ಇದೆ. ರವೆ ಹಾಕ್ಕೊಂಡ್ರೆ ಸ್ವಲ್ಪ ಕಟ್ಟಿ ಬರುತ್ತೆ ನೀಟಾಗಿ. ನಿಮಗೆ ಕಟ್ಟಿ ಏನಾದರೂ ಬೇಕು ಅಂತಂದರೆ ಆ ಥರನೂ ಕ್ರಂಚಿಯಾಗಿರುತ್ತೆ ರವೆ ಹಾಕ್ಕೊಂಡ್ರೆ. ಬಟ್ ನಾನು ರವೆ ಹಾಕ್ಕೊಂಡಿಲ್ಲ. ಬೇಡ, ಅವನು ತಿಂತಾನಲ್ವಾ, ಆವಿಷ್ಕಾರು ತಿಂತಾನ, ಅದಕ್ಕೋಸ್ಕರ ಸ್ಮೂತಾಗಿರಲಿ ಅಂತೇಳಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ರವೆ ಹಾಕ್ಕೊಳ್ದೆ ಮಾಡಿಕೊಂಡ್ರೆ ಹೇಗಿರುತ್ತೆ ಅಂದರೆ, ಕಜ್ಜಾಯ ಇರುತ್ತಲ್ವಾ, ಅಕ್ಕಿಯಿಂದ ಮಾಡ್ತೀವಲ್ಲ ಅತ್ತಿರಾಸ ಅಂತೇಳಿ. ನಮ್ಮ ಕಡೆ UK ಕಡೆ ಅದನ್ನು ಅತ್ತಿರಾಸ ಅಂತ ಹೇಳಿ ಕರಿತೀವಿ. ಈ ಕಡೆ ಅದನ್ನು ಕಜ್ಜಾಯ ಅಂತೇಳಿ ಕರೀತಾರೆ. ಸೊ, ಅದು ಕಜ್ಜಾಯ ಯಾವ ಥರ ಸ್ಮೂತಾಗಿ ಬರುತ್ತಾ ನೀಟಾಗಿ, ಅದೇ ಥರನೇ ಬರುತ್ತೆ. ಇದು ಕಜ್ಜಾಯ ಟೈಪೇ ಬರುತ್ತೆ. ಬಟ್ ಟೇಸ್ಟ್ ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸಂಕ್ರಾಂತಿಗೆ ಶೇಂಗಾದ ಹೋಳಿಗೆ ಮಾಡ್ತೀವಿ. ಶಿವರಾತ್ರಿಗೆ ಈ ಥರ ಗಾರ್ಗಿ ಅಂತೇಳಿ ಮಾಡ್ತೀವಿ. ಸೊ, ಇದ್ರ ಹೆಸರು ಗಾರ್ಗಿ ಅಥವಾ ಗಾರ್ಗೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ, ಗಾರ್ಗಿ ಅಂತ ಹೇಳ್ತಾರೆ. ಸೊ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇದು ಶಿವರಾತ್ರಿಗೆ ಮಾತ್ರ ಮಾಡ್ತೀವಿ. ಶಿವರಾತ್ರಿ ಟೈಮ್‌ಗೆ ಶಿವನಿಗೆ ಅದು ಪ್ರಸಾದ ಅಂತೇಳಿ ಇದನ್ನೇ ಮಾಡ್ಬಿಟ್ಟು ಕಡಲೆಕಾಳನ್ನ ನೆನೆ ಹಾಕ್ಬಿಟ್ಟು ಅದು ಒಗ್ಗರಣೆ ಹಾಕ್ತೀವಿ. ಸೊ, ಅದಕ್ಕೋಸ್ಕರ ಇವಾಗ ನಾನು ಕಡಲೆಕಾಳನ್ನು ಸೈಡಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಅದನ್ನು ಮಾಡ್ಕೋಬೇಕು. ಬಟ್ ಇದನ್ನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಈ ಸ್ವೀಟ್ ಮಾಡುವಾಗ ನಾವು ಕರೆಕ್ಟಾಗಿ ಬೆಲ್ಲ ಹಾಕೋಬೇಕು. ಅಂದರೆ ಗೋಧಿ ಹಿಟ್ಟು ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಬೆಲ್ಲ ಹಾಕೋಬೋದು. ಬಟ್ ಕಜ್ಜಾಯ ಮಾಡುವಾಗ ಬೆಲ್ಲ ಕಮ್ಮಿ ಅಥವಾ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ಬೆಲ್ಲ ಜಾಸ್ತಿ ಆಗೋಗ್ಬಿಟ್ರೆ ಅದು ನೀಟಾಗಿ ಕರಿಯಕ್ಕಾಗಲ್ಲ. ಎಲ್ಲ ಕರಗೋಗುತ್ತೆ.
ಸೊ ಬಟ್ ಇದು ಗಾರ್ಗಿಗೆ ಆ ಥರ ಏನೂ ಆಗಲ್ಲ. ಬೆಲ್ಲ ಕರೆಕ್ಟಾಗಿ ಹಾಕ್ಬೇಕು. ಎಷ್ಟು ಹಿಟ್ಟು ತಗೋತೀವೋ ಅಷ್ಟೇ ಬೆಲ್ಲ ಹಾಕ್ಬೇಕು. ಕೊನೆಯಲ್ಲಿ 2 ಫ್ರೈ ಮಾಡೋದಿತ್ತು. ಸೊ ಫ್ರೈ ಮಾಡುವಾಗ ಬೇರೆಯವರು ಲೈವಲ್ಲಿ ಇದ್ದಾರಂತೇಳಿ ನನಗೆ ಸಪೋರ್ಟ್ ಮಾಡಿದಾರಂತ ಅವ್ರಿಗೂ ಸಪೋರ್ಟ್ ಮಾಡಬೇಕು ಅಂತ ಹೋಗಿದ್ದೆ. ಬಟ್ ಆ ಸಪೋರ್ಟ್ ಮಾಡುವಾಗ ನಾನು ಇದು ಗಾರ್ಗೆ ಹಾಕಿರೋದು ಮರ್ತು ಬಿಟ್ಟಿದ್ದೀನಿ. ಸೊ ನೋಡಿ ಯಾವ ಥರ ಆಗಿದೆ, ಫುಲ್ ಸೀದೋಗ್ಬಿಟ್ಟಿದೆ. ಈ ಕಡೆ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ವಿಡಿಯೋ ಶೂಟ್ ಆಗಿದ ತಕ್ಷಣ ಮತ್ತೆ ಲೈವ್‌ಗೆ ಹೋಗೋದು, ಮತ್ತೆ ಸಪೋರ್ಟ್ ಮಾಡೋದು, ಮತ್ತೆ ಈ ಕಡೆ ಶೂಟ್ ಮಾಡ್ಕೊಳ್ಳೋದು ಇದೇ ಥರ ಆಗೋಗ್ಬಿಟ್ಟಿತ್ತು. ಸೊ ಅವತ್ತಿನ ದಿನ ನನಗೆ ಎಷ್ಟು ಕೆಲಸ ಆಗಿತ್ತು ಅಂದರೆ, ಎಲ್ಲ ನನ್ನ ಮಗನನ್ನು ನೋಡ್ಕೋಬೇಕು. ಅವನು ಒಂದು ಕಡೆ ಕೂತ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ಈ ಕಡೆ ಕೆಲಸ ಮಾಡ್ತಾ ಇದ್ದರೆ ಗೇಟ್ ತೆಗೆದು ಆಚೆ ಓಡೋಗ್ತಾ ಇದ್ದ. ಅವನನ್ನು ನೋಡ್ಕೊಳ್ತಾ ಮತ್ತೆ ಅವ್ರಿಗೆ ಬೆಳಿಗ್ಗೆ ತಿಂಡಿ ಅಂತೆ, ಮಧ್ಯಾಹ್ನಕ್ಕೆ ಊಟ, ಮತ್ತೆ ಇದು ಗಾರ್ಗೆ ಮಾಡೋದು, ಪಲ್ಯ ಮಾಡೋದು ಎಲ್ಲ ಕೆಲಸನೂ ಮಾಡ್ತಾ ಇದ್ದೆ. ಅವನಿಗೂ ನೋಡ್ಕೊಳ್ತಾ ಇದ್ದೆ. ಬೆಳಗ್ಗೆಯಿಂದ ಒಂದು ಗ್ಲಾಸು ನೀರು ಕುಡ್ದಿರ್ಲಿಲ್ಲ. ಕೆಲವೊಂದು ಟೈಮ್ ಯಾವಾಗಾದರೂ ಉಪವಾಸ ಮಾಡಬೇಕು ಅಂತ ಅಂದ್ಕೊಂಡು ಉಪವಾಸ ಮಾಡಿದ್ರೆ ಆವಾಗ ತುಂಬ ಹಸಿವಾಗೋದು. ಬಟ್ ಈ ಸರಿ ನನಗೇನೂ ಆಗಿರಲಿಲ್ಲ. ಮದುವೆ ಆಗೋಕ್ಕಿಂತ ಮುಂಚೆ ಉಪವಾಸ ಎಲ್ಲ ಮಾಡಿದ್ನಲ್ಲ ಅವಾಗೆಲ್ಲ ಹಶ್ವಾಗೋದು. ಹಶ್ವಾಗಿದ್ದ ತಕ್ಷಣ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಆದರೂ ತಿಂತಾ ಇರಲಿಲ್ಲ. ಹಣ್ಣೆಲ್ಲ ತಿಂತಾ ಇದ್ದೆ. ಮತ್ತು ನೀರು ಕುಡಿತಾ ಇದ್ದೆ. ಬಟ್ ಈ ಸರಿ ನೀರು ಕುಡ್ದಿಲ್ಲ. ದ್ರಾಕ್ಷಿ ಒಂದೇ ಒಂದು ಟೈಮ್ ಸರಿ ಏನೋ ತಿಂದಿದ್ದೀನಿ. ನಾವು ಬೆಳಗ್ಗೆಯಿಂದ ಉಪವಾಸ ಇದ್ದು ಸಾಯಂಕಾಲ ಮತ್ತೆ ಪೂಜೆ ಮಾಡ್ತೀವಲ್ವಾ, ಪ್ರಸಾದ ಅಂತೇಳಿ ಇಟ್ಟು ಪೂಜೆ ಮಾಡುವಾಗ ಪೂಜೆ ಎಲ್ಲ ಆದಮೇಲೆ ಅದೇ ಪ್ರಸಾದ ಏನು ಇಟ್ಟಿರ್ತೀವಲ್ಲ ದೇವರಿಗೆ, ಅದೇ ಪ್ರಸಾದನ ನಾವು ತಿನ್ನೋದು. ನಾವು ದೇವರಿಗಿಟ್ಟೋ ಪ್ರಸಾದನ ತಿಂದ್ಬಿಟ್ಟು ಉಪವಾಸನ ಬಿಡ್ತೀವಿ. ಸೊ ಅದೇ ಥರ ನಾನು ಮಾಡಿದ್ದು. ಬಟ್ ಇಲ್ಲಿ ಇವಾಗ ಒಗ್ಗರಣೆ ಎಲ್ಲ ಹಾಕ್ತಾ ಇದ್ದೀನಲ್ವಾ, ಅದು ಒಗ್ಗರಣೆ ಮಾಡೋಕ್ಕೋಸ್ಕರ ಅದನ್ನು ಒಗ್ಗರಣೆ ಕೂಡ ಮಾಡ್ತೀವಿ ನಾವು ಸಾಯಂಕಾಲ. ಅದಕ್ಕೆ ಇವಾಗ ಹಾಲು ಹಾಕಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಗಾರ್ಗೆ ಮತ್ತು ಇದು ಕಾಳು ಪಲ್ಯ ಮತ್ತು ಇದು ಒಗ್ಗರಣೆ ಅದು ಫಿಕ್ಸ್ ಇರುತ್ತೆ. ಅದೇ ಥರ ಮಾಡ್ತೀವಿ. ನಮ್ಮ ಆವಿಷ್ಕರಿಗೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದ್ಸರಿ ಹಾಲು ಕುಡಿಯಲ್ಲ ಅವನು. ಕೆಲವೊಂದು ಟೈಮ್ ಕುಡಿತಾನೆ, ಕೆಲವೊಂದು ಟೈಮ್ ಕುಡಿಯಲ್ಲ. ಸೊ ಹಾಲನ್ನ ಕಾಯಿಸ್ಬಿಟ್ಟು ಕೊಡ್ತೀನಿ 11 ಗಂಟೆಗೆ. ಅವನು ಹಾಲು ಕೇಳಿದ. ಸೊ ಅದಕ್ಕೋಸ್ಕರ ಹಾಲು ಅವನಿಗೂ ಕಾಯಿಸ್ಕೊಂಡು ಕೊಡೋಣ ಅಂತ ತಗೊಂಡಿದ್ದೆ. ನಮ್ಮ ಹಸ್ಬೆಂಡು ಕೂಡ ನೀನು ಕುಡಿಯೋ ಬೆಳಗ್ಗೆಯಿಂದ ನೀರು ಕುಡ್ದಿಲ್ಲ, ಹಾಲಾದರೂ ಕುಡಿ ಅಂತೇಳಿ ಹೇಳ್ತಾಯಿದ್ರು. ಸೊ ನೋಡೋಣ ಅವನಿಗೂ ನನಗೂ ಆಗುತ್ತೆ ಅಂತೇಳಿ ತೊಗೊಂಡು ಕಾಯಿಸ್ತಾ ಇದ್ದೀನಿ. ಬಟ್ ನನಗೆ ಹಾಲು ಒನ್ ಟೈಮು ಕುಡ್ದಿಲ್ಲ. ಏನು ಈ ಸರಿ ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ. ಏನಾಗುತ್ತೆ ಒಂಥರ ಇಷ್ಟ ಆಗಲ್ಲ ಅದು ಡೈರಿ ಹಾಲು ಕುಡಿಯೋಕ್ಕೆ. ಹಾಲೇ ಕುಡಿಯಲ್ಲ ನಾನು. ಬಟ್ ಈ ಸರಿ ಕುಡಿತಾ ಇದ್ದೀನಿ. ನನ್ನ ಮಗನಿಗೆ ಹಾಲು ಟೇಸ್ಟು ಅಂದರೆ ತುಂಬ ಇಷ್ಟ. ಹಾಲು ಕೊಟ್ಟರೆ ಎಷ್ಟು ಬೇಕಾದರೂ ಕುಡಿತಾನೇ ಇರ್ತಾನೆ. ಬೆಳಗ್ಗಿಂದ ಸಾಯಂಕಾಲದವರೆಗೂ ಹಾಲು ಕೊಟ್ಟರೆ ಹಾಲು ಕುಡಿತಾನೇ ಇರ್ತಾನೆ. ಸೊ ಹಾಲು ಯಾಕೆ ಇಷ್ಟು ಟೇಸ್ಟ್ ಇರುತ್ತಾ, ಇಷ್ಟು ಚೆನ್ನಾಗಿ ಕುಡಿತಾನೆ ಅವನು ಅಂತ ಅನಿಸ್ತಾ ಇತ್ತು. ನಾನು ಫಸ್ಟ್ ಟೈಮ್ ಕುಡಿದಿದ್ದು. ಇಷ್ಟು ಟೇಸ್ಟ್ ಇರುತ್ತಾ ಅಂತ ನನಗೂ ಇವಾಗಲೇ ಗೊತ್ತಾಗಿದ್ದು. ಚೆನ್ನಾಗಿತ್ತು. ಬೆಲ್ಲ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಕೊಟ್ಟಿದ್ನಲ್ವಾ, ಚೆನ್ನಾಗಿತ್ತು. ನಾನು ಕುಡಿದೆ. ಫಸ್ಟ್ ಟೈಮ್ ನಾನು ಕುಡಿದಿದ್ದು ಇವಾಗ. ಅವನಿಗೆ ಸಾಯಂಕಾಲ ಅಥವಾ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದ್ಸರಿ ಯಾವಾಗಾದರೂ ಬೇಕು ಅಂದಾಗ ಹಾಲಿಗೆ ಡ್ರೈ ಫ್ರೂಟ್ಸ್ದು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೆ, ಪೌಡರ್ ಮಾಡ್ಕೊಂಡಿದ್ದು. ಬಟ್ ಈ ಸರಿ ಕೊಟ್ಟಿಲ್ಲ. ಅವ್ನು ಬರೀ ಹಣ್ಣೆಲ್ಲ ತಿಂತಾ ಇದ್ದ. ಸೊ ಅದಕ್ಕೋಸ್ಕರ ಬರೀ ಹಾಲು ಬೆಲ್ಲ ಮಾತ್ರ ಕೊಟ್ಟಿದ್ದೀನಿ. ಸೊ ನಾನು ಕುಡ್ದಾಗಿತ್ತು, ಹಾಲು ಕುಡಿದೆ. ಮತ್ತು ಈ ಕಾಳೆಲ್ಲ ಒಗ್ಗರಣೆ ಹಾಕೋಣ ಅಂತೇಳಿ ಒಗ್ಗರಣೆ ಹಾಕೋಕೆ ತೊಗೊಂಡಿದ್ದೀನಿ. ಬಟ್ ಇದಕ್ಕೆ ಜಾಸ್ತಿ ಖಾರ ಎಲ್ಲ ಹಾಕ್ಬಾರ್ದು. ಯಾಕಂದರೆ ಅದು ಇದು ಚಪಾತಿ ಜೊತೆನೋ ಅಥವಾ ರೊಟ್ಟಿ ಜೊತೆನೋ ತಿನ್ನಲ್ಲ. ಸುಮ್ಮನೆ ಹಾಗೆ ತಿಂತಾ ಇರ್ತೀವಲ್ಲ. ಸೊ ಇವಾಗ ಈವ್ನಿಂಗ್ ಟೈಮು ನಾವು ಆಚೆಗಡೆ 2 ದೀಪ ಇಡ್ತೀವಿ. ದೀಪಾವಳಿಗೆ ಮಾತ್ರ ಅಲ್ಲ, ಇವಾಗ ಶಿವರಾತ್ರಿಗೂ 2 ದೀಪ ಇಡ್ತೀವಿ. ಆಚೆಗಡೆ ಬಾಗಿಲು ಮುಂದೆಗಡೆ ದೀಪ ಇಡ್ತೀವಿ. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಾಗಿಲು ಮುಂದೆನೂ 2 ದೀಪನೂ ಹಚ್ಚಿ ಇಡ್ತೀವಿ. ಸೊ ಅದು ದೀಪನೂ ಹಚ್ಚಿಟ್ಟಿದ್ದಲ್ಲದೆ ಮತ್ತೆ ಇವಾಗ ಕಳಸ ಇರುತ್ತಲ್ವಾ, ಸೊ ಕಳಸನೂ ಕೂಡ ಆಚೆಗಡೆ ತಗೊಂಡೋಗಿ ಆರತಿ ಮಾಡಿ ತಗೊಂಡು ಬರ್ತೀವಿ. ಅದನ್ನ ಊರಲ್ಲಿದ್ದಾಗ ನಮ್ಮಣ್ಣ ಮಾಡ್ತಾಯಿದ್ರು. ಸೊ ನನಗೂ ಮಾಡಕ್ಕೆ ಹೇಳ್ತಾಯಿದ್ರು. ನಾನು ಮಾಡ್ತಾಯಿದ್ದೆ. ಉಪವಾಸ ಇರ್ತಿದ್ವಲ್ಲ ಆವಾಗ ನಾನು ನಮ್ಮಣ್ಣ ಇಬ್ಬರು ಮಾಡ್ತಾಯಿದ್ವಿ. ಅದು ಯಾಕೆ ಮಾಡ್ತಾರೆ ಅಂತ ನಿಜ ನನಗೂ ಗೊತ್ತಿಲ್ಲ. ಕೇಳಬೇಕು ಯಾಕೆ ಮಾಡ್ತಾರೆ ಅಂತೇಳಿ. ಬೆಳಗ್ಗೆ ಹಾಕಿದ ರಂಗೋಲಿ ಎಲ್ಲ ಕಳ್ಸಾಕ್ಬಿಟ್ಟಿದ್ದ ನನ್ನ ಮಗ. ಮತ್ತೆ ಸಾಯಂಕಾಲ ರಂಗೋಲಿ ಹಾಕಿ ಮತ್ತೆ ಬೇರೆ ರಂಗೋಲಿ ಹಾಕಿ ಬಿಟ್ಟಿದ್ದೀನಿ. ಸೊ ಈ ಥರ ಎಲ್ಲ ಮಾಡಿದ್ಮೇಲೆ ಪ್ರಸಾದ ಇರುತ್ತಲ್ಲ, ಪ್ರಸಾದನ ಕೂಡ ಆಚೆಗಡೆ ತೊಗೊಂಡೋಗಿ ಇದು ಮಾಡಿ ಬರ್ತೀವಿ. ಆರತಿ ಥರ ಮಾಡಿಕೊಂಡೇ ಬರ್ತೀವಿ. ಬಟ್ ಅದು ಯಾಕೆ ಮಾಡ್ತಾರೆ ಅಂತ ನಿಜ ನನಗೂ ಗೊತ್ತಿಲ್ಲ. ಇನ್ನೊಂದ್ಸರಿ ಏನಾದರೂ ಗೊತ್ತಾದರೆ ಹೇಳ್ತೀನಿ. ನಮ್ಮ ಕಡೆ ಊದುಬತ್ತಿನೂ ಹಚ್ತಾರೆ. ಜೊತೆಗೆ ಅದು ಇನ್ನೊಂದು ಉದುರಿನ ಕಡ್ಡಿ ಏನೋ ಹೇಳ್ತಾರೆ. ಅದೇನೋ ಒಂದು ಹೇಳ್ತಾರೆ. ಅದನ್ನು ತೊಗೊಂಡು ಬಂದು ಶಿವನಿಗೇನೋ ಅದು ಶ್ರೇಷ್ಠ ಅಂತೇನೋ ಹೇಳ್ತಾರೆ. ಅದನ್ನು ತೊಗೊಂಡು ಬಂದು ಹಚ್ತಾರೆ. ಸೊ ಬಟ್ ಇಲ್ಲೆಲ್ಲ ಸಿಗಲ್ಲ ಅದು. ನಾನು ಬರೀ ಊದುಬತ್ತಿ ಮಾತ್ರ ಹಚ್ಚಿದ್ದೆ. ಇವಾಗ ನನ್ನ ಮಗನು ನಾವು ಊದಿನ ಕಡ್ಡಿ ಬೆಳಗೋದಂದರೆ ಅವನಿಗೆ ತುಂಬ ಇಷ್ಟ. ಸೊ ಊದುಬತ್ತಿ ಎಲ್ಲ ಹಚ್ಚಿದಾಗೆಲ್ಲ ಬಂದು ಊದುಬತ್ತಿ ಬೆಳಗ್ತಾ ಇರ್ತಾನೆ ಯಾವಾಗಲೂ.
ಅವನು ಬೆಳಗ್ತೀನಿ ಅಂತಿದ್ದ. ಸೊ ಅವನಿಗೂ ಕೊಟ್ಟಿದ್ದೀನಿ. ನೋಡಿ ಹೆಂಗ್ ಬೆಳಗ್ತಾ ಇದ್ದಾನೆ. ಅವನಿಗೆ ವಿಭೂತಿ ಅಂದ್ರೆ ತುಂಬಾ ಇಷ್ಟ. ವಿಭೂತಿ ಕೂಡ ನೋಡಿ ಹೆಂಗ್ ಹಚ್ಕೊಂಡಿದ್ದಾನೆ. ಅವ್ರ ಪಾಪ ಹೇಳಿದ್ದಾರೆ, ಹಚ್ಚಿದ್ದಾರೆ, ಅವನು ಹಚ್ಕೊಂಡಿದ್ದಾನೆ. ಕೆಲವೊಂದ್ ಟೈಮ್ ತಾನೇ ತಗೊಂಡು ಹಚ್ಕೊಳ್ತಾ ಇರ್ತಾನೆ. ಈಗ ಉಪವಾಸ ಬಿಡೋಕಂತೇಳಿ ಈಗ ಪ್ರಸಾದ ಏನ್ ಇಟ್ಟಿದೀವಲ್ವಾ ಅದನ್ನೇ ತಗೊಂಡು ತಿನ್ಬೇಕು ಅಂತೇಳಿ ತಗೊಂಡಿದ್ದೀನಿ. ಅವನು ಕೂಡ ನನಗೂ ಕೊಡು ಮಮ್ಮಿ ಅಂತೇಳಿ ತಗೊಂಡು ತಿಂತಾ ಇದ್ದಾನೆ. ಇವಾಗ ಟೆಂಪಲ್‌ಗೆ ಹೋಗೋಣ ಅಂತೇಳಿ ಟೆಂಪಲ್‌ಗೆ ಹೋಗ್ತಾ ಇದೀವಿ. ಸೊ ಇಲ್ಲಿ ಶಿವ ಮಂದಿರ ಅಂತ ಇದೆ, ಅಲ್ಲಿ ಹೋಗ್ತಾ ಇದೀವಿ. ಇಲ್ಲೆಲ್ಲ ನಮ್ಮ ಯಲಹಂಕದಲ್ಲಿ ಫುಲ್ ಲೈಟಿಂಗ್ಸ್ ಇದೆ. ಫುಲ್ ಎಲ್ಲ ಕಡೆನೂ ಲೈಟಿಂಗ್ಸ್ ಮತ್ತೆ ಅದು ಶಿವ ಪಾರ್ವತಿದು ಫೋಟೋಸು ಎಲ್ಲಾ ತರ ದೇವ್ರ ಫೋಟೋಸು ಬರ್ತಾ ಇರುತ್ತೆ ಲೈಟಿಂಗ್ಸ್ ಅಲ್ಲಿ. ಸೊ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಲೈಟಿಂಗ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಶಿವರಾತ್ರಿ ಟೈಮಲ್ಲಿ ಪ್ರತಿ ಸರಿನೂ ಶಿವ ಮಂದಿರಕ್ಕೆ ಹೋಗ್ತೀವಿ. ಸೊ ಈ ಸರಿನೂ ಹೋಗ್ತಾ ಇದೀವಿ. ತುಂಬಾ ರಶ್ ಇರುತ್ತೆ ಅಲ್ಲೆಲ್ಲ. ಬಟ್ ಈ ಸರಿ ಎಷ್ಟು ರಶ್ ಇರುತ್ತೆ ಗೊತ್ತಿಲ್ಲ, ನೋಡ್ಬೇಕು. ತುಂಬ ರಶ್ ಅಂದರೆ ರಶ್ ಇತ್ತು. ಒಳಗಡೆ ಬಿಡೋಕ್ಕೆ ರೆಡಿ ಇರಲಿಲ್ಲ. ಬಟ್ ನಮ್ಮ ಹಸ್ಬೆಂಡಿಗೆ ಯಾವಾಗಲೂ ಮೊದಲು ಅವ್ರು ಹೋಗ್ತಾ ಇದ್ರಲ್ವಾ, ಅಡ್ಡದಾರಿ ಇದೆ ನೀನು ಹೋಗು ನಾನು ಹೇಳ್ತೀನಿ ಅಂತೇಳಿ ಕಳಿಸಿದ್ರು. ಬಟ್ ಈ ಕ್ಯೂ ಅಲ್ಲೆಲ್ಲ ಆಗಲ್ಲ ನಿನಗೆ, ಇವತ್ತು ರಾತ್ರಿ 11 ಆದರೂ ಇಲ್ಲೇ ಇರ್ತೀವಿ ಅಂತೇಳಿ ಯಾವುದೋ ಒಂದು ಅಡ್ಡದಾರಿ ಇತ್ತು, ಅಲ್ಲಿ ಹೋಗಿ ದರ್ಶನ ತೊಗೊಂಡು ಬಂದೆ. ಸೊ ನೋಡಿ, ನೋಡ್ತಾ ಇದ್ರಲ್ಲ ಎಷ್ಟು ಕ್ಯೂ ಇದೆ ಅಂತ. ಇದೆ ಕ್ಯೂ ಎಲ್ಲಿವರೆಗಿದೆ ಅಂತಂದರೆ ತುಂಬ ದೂರ ಇದೆ. ರಾತ್ರಿ 10 ಆಗ್ತಿತ್ತೋ 12 ಆಗ್ತಿದೆಯೋ ಗೊತ್ತಿಲ್ಲ. ಬಟ್ ನಾನು ಅವ್ರು ಹೇಳಿರೋ ಥರ ಹೋಗಿ ದರ್ಶನ ತೊಗೊಂಡು ಬಂದೆ. ಒಬ್ಬಳೇ ಹೋಗಿದ್ದೆ. ನಮ್ಮ ಆವಿಷ್ಕಾರ ಮಲ್ಕೊಂಡ್ಬಿಟ್ಟಿದ್ದ ಅವನು. ಅವ್ರು ಆಚೆ ಕಡೆ ನಿಂತ್ಕೊಂಡಿದ್ರು ನನಗೋಸ್ಕರ. ನಾನು ಹೋಗಿ ದರ್ಶನ ತೊಗೊಂಡು ಬಂದೆ. ಸೊ ಈಗ ನಮ್ಮ ಹಸ್ಬೆಂಡ್‌ಗೆಲ್ಲ ಕೊಡ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶಿವರಾತ್ರಿ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್ ಬಾಯ್. ಟೇಕ್ ಕೇರ್.